ಇವತ್ತಿನ ಈ ವ್ಲಾಗಲ್ಲಿ ನೀವು ಬಹಳಷ್ಟು ರೆಸಿಪೀಸ್ ಜೊತೆಗೆ ನಾವು ಎಲ್ಲಿಗೋಸ್ಕರ ಹೋಗೋದಕ್ಕೆ ಪ್ಯಾಕ್ ಮಾಡ್ತಿದ್ದೀವಿ, ಯಾಕೆ ಸಡನ್ನಾಗಿ ಹೋಗ್ತಿದ್ದೀವಿ ಎಲ್ಲನೂ ನೀವು ನೋಡ್ಬೋದು. ಸೊ ತಡ ಮಾಡಿದೆ ನಾನು ಮೊದಲಿಗೆ ರೆಸಿಪಿ ಜೊತೆಗೆ ಶುರು ಮಾಡ್ತಿದ್ದೀನಿ. ನಾವು ನಮ್ಮ ನೇಬರ್ ಮಣಿಭಾರತಿ ಮತ್ತು ಅರ್ಜುನ್ ಅವ್ರಿಗೆ ನಾವು ಇನ್ವೈಟ್ ಮಾಡೋಣ ಅಂತ ಈಗ ಅಡುಗೆಗಳನ್ನೆಲ್ಲ ರೆಡಿ ಮಾಡ್ತಿದ್ದೀವಿ. ಅದಕ್ಕೆ ನಾನು ವೆಜಿಟೇಬಲ್ ಕೂರ್ಮಾ ಮಾಡ್ತಿದ್ದೀನಿ. ವೆಜಿಟೇಬಲ್ ಕೂರ್ಮಾ ಮಾಡೋದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಲಿಲಿ. ಅದ್ರ ಜೊತೆಗೆ ನಾನು ಎಲ್ಲ ವೆಜಿಟೇಬಲ್ಸ್ನು ಫ್ರೈ ಮಾಡ್ತಾಯಿದ್ದೀನಿ. ಎಣ್ಣೆಯಲ್ಲಿ ವೆಜಿಟೇಬಲ್ಸಲ್ಲೇ ಬಿಟ್ಕೊಳ್ಳೋಂಥ ನೀರಲ್ಲಿ ಇದು ಚೆನ್ನಾಗಿ ಫ್ರೈ ಆಗಿ ಕುಕ್ ಆಗಬೇಕು. ಸೊ ನಾನು ನೀರು ಆ್ಯಡ್ ಮಾಡ್ತಾಯಿಲ್ಲ, ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಟರೆ ಅದೇ ಸ್ಟೀಮಲ್ಲಿ ಚೆನ್ನಾಗಿ ಕುಕ್ ಆಗುತ್ತೆ. ಸೊ ನಾನು ಇದರಲ್ಲಿ ಕ್ಯಾರೆಟ್ ಹಾಕಿದ್ದೀನಿ, ಆಲೂಗಡ್ಡೆ ಹಾಕಿದ್ದೀನಿ, ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಬೀನ್ಸ್ ಜಾಸ್ತಿ ಹಾಕಿದ್ದೀನಿ, ಇದರಲ್ಲಿ ಬೀನ್ಸ್ ತುಂಬ ಚೆನ್ನಾಗಾಗುತ್ತೆ ಅಂತ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಆ್ಯಕ್ಚುಲಿ ಈ ರೆಸಿಪಿನ ಹೇಗಾಗುತ್ತೋ ಅಂತ ಗೊತ್ತಿರಲಿಲ್ಲ, ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೆ. ಈ ವೆಜ್ ಕೂರ್ಮಾ ಜನರಲಿ ಗೀ ರೈಸ್, ಜೀರಾ ರೈಸ್, ಚಪಾತಿ, ಪರೋಟ, ದೋಸೆ ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ. ನಾನು ಇದನ್ನು ದೋಸೆ ಜೊತೆಗೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ವೆಜಿಟೇಬಲ್ಸ್ ಫ್ರೈ ಆಗ್ತಿದ್ದಂಗೆ ಸೈಡಲ್ಲಿ ನಾನು ಇದಕ್ಕೆ ಮಿಕ್ಸ್ಚರ್ ರೆಡಿ ಮಾಡ್ಕೊತಿದ್ದೀನಿ. ಗ್ರೇವಿಗೆ ಏನು ಹಾಕಬೇಕು ಅಂದರೆ ನಾನು ಒಂದು 200 ಗ್ರಾಮಷ್ಟು ಮೊಸರು ಹಾಕ್ತಾಯಿದ್ದೀನಿ. ಮೊಸರಿಗೆ ನಾನು ಶಾನ್ ಅವರ ಕೂರ್ಮಾ ಮಸಾಲ ಹಾಕ್ತಾಯಿದ್ದೀನಿ. ಕೂರ್ಮಾ ಮಸಾಲ ಪ್ಯಾಕೆಟ್ ಹಿಂದೆಯೇ ಇದ್ರ ರೆಸಿಪಿ ಕೂಡ ಬರ್ತಿರ್ತಾರೆ. ಶಾನ್ ಪ್ರಾಡಕ್ಟ್ಸ್ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ಮಟನ್ ಕೂರ್ಮಾ ಮಸಾಲ, ಬಟ್ ಪ್ಯೂರ್ ವೆಜಿಟೇರಿಯನ್ನು. ಇದರಲ್ಲಿ ಯಾವುದೇ ರೀತಿಯಾದ ನಾನ್ ವೆಜ್ ಇಂಗ್ರೀಡಿಯೆಂಟ್ಸ್ ಹಾಕಿರಲ್ಲ ಮಸಾಲೆ ಪೌಡರಲ್ಲಿ. ಹಿಂದ್ಗಡೆ ರೆಸಿಪಿ ಕೊಟ್ಟಿದ್ದಾರೆ ಇದು ಮಟನ್ ಕೂರ್ಮಾ ಹೇಗೆ ಮಾಡೋದು ಅಂತ. ನಾನು ಎಕ್ಸಾಕ್ಟ್ಲಿ ಸೇಮ್ ರೆಸಿಪಿನ ವೆಜಿಟೇಬಲ್ ಕೂರ್ಮಾ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಫುಲ್ ಪ್ಯಾಕೆಟ್ನ ನಾನು ಮೊಸರು ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದೇ ರೀತಿ ಪ್ರೊಸೀಜರ್ ಕೊಟ್ಟಿದ್ದಾರೆ ಪ್ಯಾಕೆಟ್ ಹಿಂದ್ಗಡೆ, ಅದನ್ನೇ ಫಾಲೋ ಮಾಡ್ತಿದ್ದೀನಿ. ಮೊಸರು ಜೊತೆಗೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನಾವು. ಇಲ್ಲಾಂದರೆ ಏನಾಗುತ್ತೆ, ನಾವು ಮೊಸರು ಹಾಕಿದ ತಕ್ಷಣ ಬಿಸಿ ತರಕಾರಿ ಜೊತೆಗೆ ಎಲ್ಲ ಒಡೆದೋಗಿ ಒಂಥರ ಒಡಕಾಗ್ಬಿಡುತ್ತೆ. ಸೊ ಈ ರೀತಿ ನಾವು ಚೆನ್ನಾಗಿ ಬೀಟ್ ಮಾಡಿ ಹಾಕೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ, ಥಿಕ್ನೆಸ್ಸು ಹಾಗೆ ಒಡ್ಕೊಡಕ್ಕಾಗದೆ ಚೆನ್ನಾಗಾಗುತ್ತೆ. ಸೊ ಈಗ ನಾನು ಚೆನ್ನಾಗಿ ಬೀಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ಗೆ ನಾನು ಇದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತೀನಿ. ಹಾಗೆಯೇ ವೆಜಿಟೇಬಲ್ಸ್ ಈ ಪಾಯಿಂಟಲ್ಲಿ ಒಂದು 80% ಅಷ್ಟು ಕುಕ್ ಆಗಿದೆ. ಗ್ರೇವಿ ಜೊತೆ ಕೂಡ ಇನ್ನೂ ಕುಕ್ ಆಗೋದ್ರಿಂದ ಈಗಲೇ ಆ್ಯಡ್ ಮಾಡ್ಬೋದು. ಇದಕ್ಕೆ ನಾವು ಕುಕ್ ಮಾಡ್ತಾ ಮಿಕ್ಸ್ ಮಾಡ್ತಾ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಹಾಕೋದು ಬಾಕಿ ಇದೆ, ಅದನ್ನು ಕೊನೆಯಲ್ಲಿ ಆ್ಯಡ್ ಮಾಡಬೇಕು. ಅಲ್ಲಿವರೆಗೂ ಈ ಗ್ರೇವಿ ಹಸಿ ವಾಸನೆ ಹಾಗೆ ತರಕಾರಿ ಎಲ್ಲನೂ ಇದ್ರ ಜೊತೆಗೆ ಚೆನ್ನಾಗಿ ಕುಕ್ಕಾಗಿ ಹೊಂದ್ಕೋಬೇಕು. ಸೊ ಅದಕ್ಕೆ ನಾನು ಇದನ್ನು ಮುಚ್ಚಿಟ್ಟು ಕುಕ್ ಮಾಡ್ತೀನಿ. ಗ್ರೇವಿನ ಸಿಮ್ ಮಾಡಿ ನಾನು ಸೈಡಲ್ಲಿ ಇಟ್ಟಿದ್ದೀನಿ. ಅದು ಕುಕ್ ಆಗ್ತಾ ಇರಬೇಕಾದ್ರೆ ನಾನು ಈ ಕಡೆ ಪಾಯಸಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಪಾಯಸಕ್ಕೆ ನಾನು ಶೀರ್ ಕುರ್ಮಾ ಮಾಡ್ತಾಯಿದ್ದೀನಿ. ಇದು ಶೀರ್ ಕುರ್ಮಾ ನಾರ್ತ್ ಇಂಡಿಯಾದಲ್ಲಿ ಹಾಗೆ ಅರೇಬಿಕ್ ಕಂಟ್ರೀಸಲ್ಲೆಲ್ಲ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಇದು ಬಿರಿಯಾನಿ ಜೊತೆ, ನಾನ್ ವೆಜ್ ಜೊತೆಗೆ ಒಳ್ಳೆ ಕಾಂಬಿನೇಷನು. ಬಟ್ ಇವತ್ತು ನಾನು ವೆಜಿಟೇರಿಯನ್ ಎಲ್ಲ ಮಾಡ್ತಿರೋದ್ರಿಂದ ವೆಜ್ ಕುರ್ಮಾ ಜೊತೆಗೆ ಕಾಂಬಿನೇಷನ್ ಆಗಿ ಮಾಡ್ತಾಯಿದ್ದೀನಿ. ಪಾಯಸ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಇದು ಡಿಫ್ರೆಂಟ್ ಆಗಿರೋವಂಥ ಪಾಯಸ. ಸುಹಾನ ಅವರ ಶೀರ್ ಕುರ್ಮಾ ಮಿಕ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಸಕ್ಕರೆಯಿಂದ ಹಿಡಿದು ಎಲ್ಲ ಡ್ರೈ ಫ್ರೂಟ್ಸು ಹಾಗೇನು ಇದಕ್ಕೆ ಬೇಕಾಗಿರೋಂಥ ಸಣ್ಣ ತೆಳ್ಳನ ಶಾವಿಗೆ ಎಲ್ಲನೂ ಇರುತ್ತೆ. ನಾವು ಇದಕ್ಕೇನು ಎಕ್ಸ್ಟ್ರಾ ಆ್ಯಡ್ ಮಾಡೋದು ಬೇಡ. ನಾನು ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅದರಲ್ಲಿ ಇದನ್ನು ಚೆನ್ನಾಗಿ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ. ಚೆನ್ನಾಗಿ ಕಲರ್ ಚೇಂಜ್ ಆಗಿ ಗಮ್ಮಂತ ವಾಸನೆ ಬಂದಮೇಲೆ ಇದಕ್ಕೆ ನಾನು 1 ಲೀಟರಷ್ಟು ಹಾಲು ಆ್ಯಡ್ ಮಾಡ್ತಾಯಿದ್ದೀನಿ. ಗಟ್ಟಿ ಹಾಲು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ನೀರು ಮಿಕ್ಸ್ ಮಾಡೋದು ಬೇಕಾಗಿಲ್ಲ ಇದಕ್ಕೆ, ಯಾಕಂದರೆ ನಾವು ಇದನ್ನು ಇನ್ನೂ ಒಂದು 20-25 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುಕ್ ಮಾಡಿ ಥಿಕ್ ಆಗೋವರೆಗೂ ನಾವು ರೆಡ್ಯೂಸ್ ಮಾಡಬೇಕಾಗುತ್ತೆ. ಈಗ ಇದು ಬಾಯ್ಲ್ ಬರೋವರೆಗೂ ನಾನು ಸಿಮ್ಮಲ್ಲಿ ಇಟ್ಟಿದ್ದೀನಿ. ಅದಕ್ಕೂ ಮುಂಚೆ ನಾನು ಫ್ರೈ ಮಾಡಿಟ್ಕೊಂಡಿರೋ ಈರುಳ್ಳಿನ ಮಿಕ್ಸಿ ಜಾರಲ್ಲಿ ಹಾಕಿ ತರ್ತರಿಯಾಗಿ ರುಬ್ಕೋತಿದ್ದೀನಿ. ಇದು ಪಾಯಸಕ್ಕೆ ಹಾಕೋಕ್ಕಲ್ಲ, ವೆಜಿಟೇಬಲ್ ಕೂರ್ಮಾಗೆ ಹಾಕೋದಕ್ಕೆ. ವೆಜಿಟೇಬಲ್ ಕೂರ್ಮಾ ಬಾಯ್ಲ್ ಆಗ್ತಿರೋದನ್ನು ನೀವು ನೋಡ್ತಿರ್ಬೋದು. ಇದನ್ನ ಒಂದು ಸಲ ಮಿಕ್ಸ್ ಮಾಡಿ ನಾನು ತರ್ತರಿಯಾಗಿ ರುಬ್ಬಿಟ್ಕೊಂಡಿರೋ ಫ್ರೈಡ್ ಆನಿಯನ್ಸ್ನ ಹಾಕ್ತಿದ್ದೀನಿ. ನಿಮಗೆ ಫ್ರೈಡ್ ಆನಿಯನ್ಸ್ ಇದರಲ್ಲಿ ಸ್ವಲ್ಪ ಡಾರ್ಕ್ ಆಗಿ ಕಾಣಿಸ್ತಿರ್ಬೋದು, ಸೀದೋಗಿರೋ ಥರ ಅನಿಸ್ತಿರ್ಬೋದು, ಬಟ್ ಡಾರ್ಕ್ ಬ್ರೌನ್ ಆಗಿದೆ. ನೀವು
ಈ ಕನ್ಸಿಸ್ಟೆನ್ಸಿಗೆ ಕರೆಕ್ಟಾಗಿ ನೀವು ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಸೀದೋಗಿರೋ ಥರ ಆದರೆ ಕಹಿ ವಾಸನೆ ಬರುತ್ತೆ, ಕಹಿ ಟೇಸ್ಟ್ ಬರುತ್ತೆ, ಚೆನ್ನಾಗಾಗೋದಿಲ್ಲ. ಇನ್ನೂ ಬೇಕಾದರೆ ನಿಮಗೆ ಭಯ ಇದ್ದರೆ ನೀವು ಇನ್ನೂ ಲೈಟ್ ಗೋಲ್ಡನ್ ಆಗಿದ ತಕ್ಷಣ ಬೇಕಾದರೆ ಆಫ್ ಮಾಡಿಬಿಡ್ಬೋದು. ಬಟ್ ಜಾಸ್ತಿ ಡಾರ್ಕ್ ಬ್ರೌನ್ ಎಲ್ಲ ಆಗಿಬಿಟ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಯಾಕಂದರೆ ನಾವು ಈರುಳ್ಳಿ ಫ್ರೈ ಮಾಡಿ ಆಫ್ ಮಾಡಿದ್ಮೇಲೆ ಕೂಡ ಕುಕ್ ಆಗ್ತಾ ಇರುತ್ತೆ, ಅದೇ ಹೀಟಲ್ಲಿ ಇನ್ನೂ ಕೂಡ ಎಕ್ಸ್ಟ್ರಾ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಈಗ ನಾನು ಪಾಯಸಕ್ಕೆ ಒಂದು ಸಲ ಮಿಕ್ಸ್ ಮಾಡ್ತಿದ್ದೀನಿ. ಹಾಗೆಯೇ ಇದಕ್ಕೂ ಕೂಡ ಜಾರಿಗೆ ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ತಿದ್ದೀನಿ ಕೋರ್ಮದು. ತುಂಬಾ ಬೇಗ ಆಗುವಂಥ ರೆಸಿಪೀಸ್ ಇದೆರಡೂ. ನಿಮಗೆ ನಾನು ಶಾನ್ ಕೋರ್ಮಾ ಮಸಾಲ ಮಿಕ್ಸ್ ಹಾಗೆಯೇ ಸುಹಾನ ಶೀರ್ ಕೋರ್ಮಾ ಮಿಕ್ಸ್ ಎರಡರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ಎರಡೂ ಅಮೆಝಾನಿಂದನೇ ತರಿಸ್ಕೊಂಡಿದ್ದು. ನಾವಿರೋ ಜಾಗದಲ್ಲಿ ಇದೆರಡೂ ಸಿಗೋದಿಲ್ಲ ಸೂಪರ್ ಮಾರ್ಕೆಟಲ್ಲಿ. ಕೆಲವೊಂದು ಊರಲ್ಲಿ ಲೈಕ್ ಮ್ಯಾಂಗ್ಳೂರು ಸೂಪರ್ ಮಾರ್ಕೆಟಲ್ಲಿ ಕೂಡ ಇದು ಸಿಗ್ಬೋದು ನಿಮಗೆ. ಸೊ ದಿಢೀರಂತ ಯಾರಾದರೂ ಗೆಸ್ಟ್ ಬರ್ತೀವಿ ಅಂತ ಅಂದರೆ, ನೀವು ಯಾರಿಗಾದ್ರೂ ಇನ್ವೈಟ್ ಮಾಡಬೇಕಂದ್ರೆ ಈ ರೀತಿ ದಿಢೀರಂತ ಆಗುವಂಥ ರೆಸಿಪೀಸ್ನ ಮಾಡ್ಬೋದು. ಟೇಸ್ಟಿಯಾಗೂ ಕೂಡ ಇರುತ್ತೆ, ಬೇಗ ಕೂಡ ಆಗುತ್ತೆ. ನೀವು ಕೂಡ ಬೇಗ ಅಡುಗೆ ಮುಗಿಸಿ ಗೆಸ್ಟ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾನು ನಿಮಗೆ ಅವ್ರ ಡಿನ್ನರಿಗೆ ಬಂದಿದ್ದು, ಅವ್ರ ಜೊತೆಗೆ ಡಿನ್ನರ್ ಮಾಡಿದ್ದೆಲ್ಲ ವಿಡಿಯೋ ಮಾಡಲಿಲ್ಲ, ಅವ್ರಿಗೆ ಮುಜುಗರ ಆಗಬಹುದು ಅಂತ. ಹಾಗೆಯೇ ಇನ್ನೊಂದು ಅಪ್ಡೇಟ್ ಕೂಡ ಕೊಡಬೇಕಿತ್ತು. ಸಮ್ಮರ್ಗೆ ಶಾರ್ಟ್ ಹೇರ್ ಕಟ್ ಆರಾಮಾಗಿರುತ್ತೆ, ಕಂಫರ್ಟೇಬಲ್ ಆಗಿರುತ್ತೆ. ಹಾಗೆಯೇ ಹೇರ್ ಕಟ್ ಮಾಡಿಸಿ ವರ್ಷಗಟ್ಟಲೆ ಆಗೋಗಿತ್ತು. ನೀವು ನಾನು ಹೇರ್ ಡೊನೇಟ್ ಮಾಡಿದ ವಿಡಿಯೋ ನೋಡಿರ್ತೀರ ಬಹಳಷ್ಟು ಜನ. ಅದೇ ಲಾಸ್ಟ್ ನಾನು ಹೇರ್ ಕಟ್ ಮಾಡಿಸಿದ್ದು. ಸೊ ಅದಾದಮೇಲೆ ನಾನು ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು ಸಮ್ಮರ್ಗೂ ಕೂಡ. ಹಾಗೆಯೇ ತುಂಬ ದಿನ ಹಾಗೆ ಬಿಟ್ಟರೆ ಸ್ಪ್ಲಿಟ್ ಎಂಡ್ಸ್ ಕೂಡ ಆಗ್ತಾ ಇರುತ್ತೆ ಅಂತ ನಾನು ಹೇರ್ ಕಟ್ ಮಾಡಿಸ್ಕೊಂಡು ಬಂದೆ. ತುಂಬಾ ಶಾರ್ಟ್ ಮಾಡಿಸಿದ್ದೀನಿ ಈ ಸತಿ. ನಿಮಗೆ ಹೇಗನ್ನಿಸ್ತು ಹೇರ್ ಕಟ್, ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇದು ಶೋಲ್ಡರಿಂದ ಕೆಳಗೆ ಲೇಯರ್ ಕಟ್ಟು. ಬೇಕಂದರೆ ಇದೇ ಹೇರ್ ಕಟ್ ಬೇಕಂದರೆ ಸ್ಕ್ರೀನ್ಶಾಟ್ ತೆಗೆದು ಹೋಗಿ ತೋರಿಸಿದ್ರು ಕೂಡ ಅವರು ಮಾಡಿಕೊಡ್ತಾರೆ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಎದ್ದು ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ನಾನಿವತ್ತು ಫೇಸ್ ವಾಶ್ಗೆ ಆ್ಯಪಲ್ ಸೈಡರ್ ವಿನೆಗರ್ ಫೋಮಿಂಗ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ಇದು ಮಾಮಾ ಅರ್ಥ. ಇದು ನಿಮ್ಮ ಪೋರ್ಸಲ್ಲಿ ಸ್ಟಕ್ ಆಗಿರೋಂಥ ಎಲ್ಲ ಕೊಳೆಗಳನ್ನು ತೆಗೆದು ಕ್ಲೀನಾಗಿ ಸ್ಕ್ವಿಕ್ಕಿ ಕ್ಲೀನ್ ಮಾಡುತ್ತೆ. ನಿಮ್ಮ ಸ್ಕಿನ್ನನ್ನು ಹೆಲ್ದಿಯಾಗೂ ಇಡೋಕ್ಕೆ ಟ್ರೈ ಮಾಡುತ್ತೆ. ಆಯಿಲ್ ಕಂಟೆಂಟ್ ಏನಾದರೂ ಇದ್ದರೂ ಕೂಡ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಇದರಲ್ಲಿರೋ ಕೀ ಇಂಗ್ರೀಡಿಯೆಂಟ್ಸ್ ಅಂದರೆ ಆ್ಯಪಲ್ ಸೈಡರ್ ವಿನೆಗರ್ ಮತ್ತು ಆ್ಯಲೋವೆರಾ ವಾಟರು. ಆ್ಯಲೋವೆರಾ ಬಗ್ಗೆ ನಿಮಗೆಲ್ರಿಗೂ ಗೊತ್ತೇ ಇದೆ ಎಷ್ಟು ಒಳ್ಳೆಯದು ಸ್ಕಿನ್ನಿಗೆ ಅಂತ. ಈ ಆ್ಯಲೋವೆರಾ ವಾಟರು ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ. ಹಾಗೆ ಸಮ್ಮರಲ್ಲಿ ಇದು ಬೆಸ್ಟು, ಯಾಕಂದರೆ ಸ್ಕಿನ್ನನ್ನು ಪ್ಲಂಪ್ ಕೂಡ ಮಾಡುತ್ತೆ. ಆ್ಯಪಲ್ ಸೈಡರ್ ವಿನೆಗರ್ ಇದೆಯಲ್ಲ, ಅದು ನಮ್ಮ pH ಲೆವೆಲ್, ನಮ್ಮ ಸ್ಕಿನ್ನಿನ pH ಲೆವೆಲ್ನ ಮೇಂಟೈನ್ ಮಾಡುತ್ತೆ. ಇದೇ ರೇಂಜಲ್ಲಿ ಆ್ಯಪಲ್ ಸೈಡರ್ ವಿನೆಗರ್ ಫೋಮಿಂಗ್ ಫೇಸ್ ವಾಶ್ ಜೊತೆಗೆ ಒಪ್ಟನ್ ಫೋಮಿಂಗ್ ಫೇಸ್ ವಾಶ್ ಕೂಡ ಬರುತ್ತೆ. ನಿಮ್ಮ ಸ್ಕಿನ್ ಆಯಿಲಿ ಇದ್ದರೆ ಅಥವಾ ಡರ್ಟ್ ತೆಗಿಬೇಕು ಅಂದರೆ ನೀವು ಆ್ಯಪಲ್ ಸೈಡರ್ ವಿನೆಗರ್ನ ಯೂಸ್ ಮಾಡಿ. ಅಥವಾ ನೀವು ಒಪ್ಟನ್ ಫೋಮಿಂಗ್ ಫೇಸ್ ವಾಶಲ್ಲಿ ಟರ್ಮರಿಕ್ ಸ್ಯಾಫ್ರಾನ್ ಎಲ್ಲ ಇರೋದ್ರಿಂದ ಇದು ನಿಮ್ಮ ಸ್ಕಿನ್ಗೆ ಬ್ರೈಟ್ನೆಸ್ ಕೊಡುತ್ತೆ. ಸೊ ನಿಮಗೆ ಬ್ರೈಟ್ನೆಸ್ ಬೇಕು ಅಂದರೆ ನೀವು ಬೇಕಾದರೆ ಒಪ್ಟನ್ ಫೋಮಿಂಗ್ ಫೇಸ್ ವಾಶ್ನ ಯೂಸ್ ಮಾಡ್ಬೋದು. ಈಗ ನಾನು ಇದರ ಪ್ಯಾಕೇಜಿಂಗ್ ಹೇಗಿದೆ, ಒಳಗೆ ಓಪನ್ ಮಾಡಿದ್ರೆ ಹೇಗಿರುತ್ತೆ ಅಂತೆಲ್ಲ ತೋರಿಸ್ತಾ ಇದ್ದೀನಿ. ಮಾಮಾ ಅರ್ಥ ಅವರ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್, ಇದರಲ್ಲಿ ಅವರು 2025 ಒಳಗೆ 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ನಿಮ್ಮ ಪ್ರತಿ ಆರ್ಡರ್ಗೆ ಅವರು ಒಂದು ಟ್ರೀನ ಲಿಂಕ್ ಮಾಡ್ತಾರೆ. ಅದರ ಲೊಕೇಶನ್ ಕೂಡ ನಿಮಗೆ ಮೇಲ್ ಮಾಡ್ತಾರೆ. ಹಾಗೆಯೇ ನೀವು ಟ್ರ್ಯಾಕ್ ಕೂಡ ಮಾಡ್ಬೋದು ಅದರಿಂದ. ಹಾಗೆಯೇ ಇದು ಕ್ರುಯಲ್ಟಿ ಫ್ರೀ ಕೂಡ ಹೌದು. ಇವರಿಗೆ ಪೀಠಾದವರು ಕ್ರುಯಲ್ಟಿ ಫ್ರೀ ಅಂತ ಸರ್ಟಿಫೈ ಕೂಡ ಮಾಡಿದ್ದಾರೆ. ಹಾಗೆ ಬ್ಯೂಟಿ ವಿತೌಟ್ ಬನೀಸ್ ಅವರು ಕೂಡ ಸರ್ಟಿಫೈ ಮಾಡಿದ್ದಾರೆ. ಅದ್ರ ಜೊತೆಗೆ ಮಾಮಾ ಅರ್ಥ ಅವರ ಎಲ್ಲ ಪ್ರಾಡಕ್ಟು 100% ನ್ಯಾಚುರಲ್, ಕೆಮಿಕಲ್ ಫ್ರೀ. ಹಾಗೆಯೇ ನಿಮಗೆ ಅವರ ಎಲ್ಲ ಪ್ರಾಡಕ್ಟ್ಸೂ ಅಮೆಝಾನ್ ಆ್ಯಪಲ್ಲಿ, ಹಾಗೆ ನೈಕಾ ಮತ್ತು ಮಾಮಾ ಅರ್ಥ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ನೀವು ಯೂಸ್ ಮಾಡಿದ್ರೆ ನಿಮಗೆ ಅಡಿಷ್ನಲ್ 20% ಡಿಸ್ಕೌಂಟ್ ಸಿಗುತ್ತೆ. ಅದು mamaearth.in ವೆಬ್ಸೈಟಲ್ಲಿ ಮಾತ್ರ. ಸೊ ಎನಿವೇಸ್ ನಾನು ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಈ ರೇಂಜಲ್ಲಿ ಬರೋ ಎಲ್ಲ ಪ್ರಾಡಕ್ಟ್ಸ್ನು ಚೆಕ್ಔಟ್ ಮಾಡ್ಬೋದು. ಹಾಗೆಯೇ ಸಡನ್ನಾಗಿ ಬೆಳಗ್ಗೆ ಎದ್ದು ಫ್ರೆಶ್ ಆಗಿದ ತಕ್ಷಣ ಕಾರ್ತಿಕ್ಕು ಬೇಗ ಪ್ಯಾಕ್ ಮಾಡು, ಊರಿಗೆ ಹೋಗೋಣ ಅಂತ ಹೇಳಿದ್ರು. ನಾವು ಯಾವ ಊರಿಗೆ ಹೋಗ್ತಿದ್ದೀವಿ ಅಂತ ನಿಮಗೆ ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ. ಸೊ ನಾನು ಮಗು ಬಟ್ಟೆಗಳು ಹಾಗೆ ನನ್ನ ಬಟ್ಟೆಗಳು ಎಲ್ಲನೂ ಓಪನ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಕಾರ್ತಿಕ್ ಬಟ್ಟೆಗಳು ಎಲ್ಲ ಅವರು ತೆಗೆದು ಇಟ್ಟಿದ ತಕ್ಷಣ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡ್ತೀವಿ. ಇಮಿಡಿಯೇಟಾಗಿ ಹೊರಡಬೇಕು. ಸೊ ಆದಷ್ಟು ಬೇಗ ಎಷ್ಟು ಪ್ಯಾಕ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ನಾವು ಹೋಗ್ತಿರೋದು ಒಂದು 4 ರಿಂದ 5 ದಿನಕ್ಕೋಸ್ಕರ.
ಹಬ್ಬ ಕೂಡ ಇದೆ. ನಾವು ಹಬ್ಬನ ಯಾವ ಊರಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ, ಅಪ್ಪ ಅಮ್ಮನ ಜೊತೆನ ಅತ್ತೆ ಮಾವನ ಜೊತೆನ ಅಂತ ನಿಮಗೆ ಆದಷ್ಟು ಬೇಗ ಗೊತ್ತಾಗುತ್ತೆ. ಸೊ ಲಗೇಜ್ ಕೂಡ ಎಲ್ಲ ಪ್ಯಾಕ್ ಆಗಿದೆ, ಬ್ಯಾಕ್ ಪ್ಯಾಕು, ಹಾಗೆಯೇ ಟ್ರಾಲಿ ಬ್ಯಾಗು, ಹ್ಯಾಂಡ್ ಬ್ಯಾಗು ಎಲ್ಲನೂ, ಬೇಬಿ ಡೈಪರ್ ಬ್ಯಾಗ್ ಕೂಡ ಎಲ್ಲನೂ ರೆಡಿಯಾಗಿದೆ. ಸೊ ಈಗ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ, ಕಾರಲ್ಲಿ ಹೊರಟಿದ್ದೀವಿ. ನಾನು ಮತ್ತು ಪಾಪು ಹಿಂದೆ ಕೂತಿದ್ದೀವಿ ಆರಾಮಾಗಿ ಜರ್ನಿಯಲ್ಲಿ. ಕಾರ್ತಿಕ್ ಡ್ರೈವ್ ಮಾಡ್ತಾ ಇದ್ದಾರೆ. hours ಜರ್ನಿ ಮಾಡಿ ನಾವು ಮನೆ ರೀಚ್ ಆದ್ವಿ. ಅತ್ತೆ ಮಾವಂಗೆ ಇಬ್ರಿಗೂ ಸರ್ಪ್ರೈಸ್ ಕೊಟ್ವಿ. ಹಾಗೆ ನಮ್ಮ ಜೊತೆಗೆ ಆನ್ ದ ವೇ ಸ್ವಾತಿನ ಕೂಡ ಕರ್ಕೊಂಡು ಬಂದ್ವಿ. ತುಂಬಾ ಖುಷಿಪಟ್ಟರು ಅತ್ತೆ ಮಾವ. ಪಾಪುನ ನೋಡಿ ಅಂತೂ ತುಂಬಾ ಖುಷಿಪಟ್ಟರು. ನಮ್ಮ ಪಾಪು ಫಸ್ಟ್ ಯುಗಾದಿ ಹಬ್ಬ ಇದು. ಸೊ ಅತ್ತೆ ಮಾವನ ಜೊತೆಗೆ ಸೆಲೆಬ್ರೇಟ್ ಮಾಡ್ತಿರೋದು ನಮಗೂ ಮತ್ತು ಪಾಪು ಎಲ್ಲರಿಗೂ ತುಂಬಾ ಖುಷಿ. ಸೊ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ, ಹಾಗೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಎಲ್ಲನೂ ನಿಮಗೆ ನಾನು ವ್ಲಾಗ್ ಮೂಲಕ ಶೇರ್ ಮಾಡ್ತಾ ಇರ್ತೀನಿ. ಸೊ ಟಯರ್ಡ್ ಆಗಿದ್ವಿ ತುಂಬಾ, ನೈಟು ತುಂಬ ಹೊತ್ತು ಕೂತ್ಕೊಂಡು ಮಾತು ಕೂಡ ಆಡಿದ್ವಿ. ಹಾಗೆಯೇ ಜರ್ನಿ ಮಾಡಿ ಟಯರ್ಡ್ ಆಗೋದಕ್ಕೆ ಬೇಗ ಕೂಡ ಮಲಗಿದ್ವಿ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಮಾಮೂಲಿ ರೂಟೀನ್ ಸ್ಟಾರ್ಟ್ ಆಗಿದೆ. ಹಾಗೆಯೇ ನಾವು ಇನ್ನೂ ಏನೇನೆಲ್ಲ ಮಾಡ್ತಿದ್ದೀವಿ, ಸ್ವಾತಿ ಕೂಡ ನಮ್ಮ ಜೊತೆಗಿರೋದ್ರಿಂದ ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಅದನ್ನೆಲ್ಲ ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನಾನು ಹೋದ ವ್ಲಾಗಲ್ಲಿ ಮಧುಮನು ಕಲೆಕ್ಷನ್ ಅಂದರೆ ಮನ್ವಿತಾ ಅವರ ಮಧುಮನು ಕಲೆಕ್ಷನ್ ಬಗ್ಗೆ ಹೇಳ್ತಾ ಇದ್ದೆ. ಮನ್ವಿತಾ ಅವರ ಫಾದರ್ಗೆ ತುಂಬಾ ಹುಷಾರಿಲ್ಲ, ಅವರು ಸರ್ಜರಿ ಎಲ್ಲ ಮಾಡಿಸಿದ್ದಾರೆ, ಇನ್ನೂ ಫಾಲೋಅಪ್ ಕೂಡ ಮಾಡ್ತಿದ್ದಾರೆ. ಟ್ರೀಟ್ಮೆಂಟ್ಗೆ ತುಂಬಾ ಖರ್ಚಾಗಿದೆ. ಸೊ ಅವ್ರಿಗೆ ಸಹಾಯ ಮಾಡೋದಕ್ಕೋಸ್ಕರ ನಾನು ಅವ್ರ ಹತ್ರದಿಂದ ನಮಗೆ ಯೂಸ್ ಆಗುವಂಥ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸ್ತಾ ಇರ್ತೀನಿ. ಹಾಗೆಯೇ ಅದನ್ನು ನಿಮಗೂ ತೋರಿಸಿದ್ರೆ ಅಥವಾ ನಿಮಗೂ ಅದರಿಂದ ಯೂಸ್ ಆಗುತ್ತೆ ಅನಿಸಿದ್ರೆ, ಇಷ್ಟ ಆದರೆ ನೀವು ಕೂಡ ಅವರಿಂದ ಏನಾದರೂ ಪರ್ಚೇಸ್ ಮಾಡಿದ್ರೆ ಅವ್ರಿಗೂ ಕೂಡ ತುಂಬಾ ಸಹಾಯ ಆಗುತ್ತೆ. ಸೊ ನಾವು ಅವರ ಸ್ಟೋರಿಂದ ಕೋಕೋನಟ್ ಪೌಡರ್ ಅಂದರೆ ಕಾಯಿ ಚಟ್ನಿ ಪುಡಿ ತರಿಸಿದ್ವಿ. ಅದ್ರ ಜೊತೆಗೆ ಟೊಮ್ಯಾಟೊ ಪಿಕ್ಕಲ್ ಅಂದರೆ ಟೊಮ್ಯಾಟೊ ಉಪ್ಪಿನಕಾಯಿ ತರಿಸಿದ್ವಿ. ಎರಡೂ ತುಂಬಾ ಟೇಸ್ಟಿಯಾಗಿದೆ. ಅದನ್ನು ನಾನು ಜಾರಿಗೆ ಹಾಕಿಡ್ತಾ ಇರೋದನ್ನು ನಿಮಗೆ ತೋರಿಸೋಣ ಅಂತ ಕ್ಲಿಪ್ಪಿಂಗ್ ಮಾಡಿಟ್ಕೊಂಡಿದ್ದೆ. ಈ ಜಾರಿಗೆ ಹಾಕಿ ಆಲ್ರೆಡಿ ಒಂದು 4-5 ಡೇಸ್ ಆಯಿತು. ನಾನು ಟೇಸ್ಟ್ ಮಾಡಿದ ಮೇಲೇ ಚೆನ್ನಾಗಿದ್ರಷ್ಟೇ ನಿಮಗೆ ಸಜೆಸ್ಟ್ ಮಾಡೋಣ ಅಂತ ನಾನು ನಿಮ್ಗೆ ಹೇಳಿರಲಿಲ್ಲ. ಬಟ್ ಟೇಸ್ಟ್ ತುಂಬಾ ಅಥೆಂಟಿಕ್ ಆಗಿದೆ. ಆಂಧ್ರದಿಂದ ಮಾಡಿ ಕಳಿಸಿರೋದು, ಇದು ಮನೆಯಲ್ಲೇ ಮಾಡಿರೋವಂಥದ್ದು. ಪ್ಯಾಕಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸ್ಟೋರ್ ಪ್ಯಾಕೇಜ್ಗೂ ಹಾಗೆಯೇ ಮನೇಲಿ ಮಾಡಿರೋ ಪ್ಯಾಕೇಜ್ಗೂ ಡಿಫ್ರೆನ್ಸ್ ಈಸಿಯಾಗಿ ಗೊತ್ತಾಗುತ್ತೆ. ಅವರೇ ಮಾಡಿ ಪ್ಯಾಕ್ ಮಾಡಿ ಅದ್ರ ಮೇಲೆ ಬರೆದು ಕಳಿಸಿದ್ದಾರೆ. ತುಂಬಾ ಅಥೆಂಟಿಕ್ ಹೋಮ್ ಮೇಡ್ ಟೇಸ್ಟು. ನಿಮಗೂ ಕೂಡ ಟ್ರೈ ಮಾಡಬೇಕು ಅಂತ ಇದ್ದರೆ ನೀವು ತರಿಸ್ಕೋಬೋದು. ಅವರ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ನೀವು ಆ ಗ್ರೂಪಿನ ಅಡ್ಮಿನ್ ಆಗಿರೋಂಥ ಮನ್ವಿತಾ ಅವ್ರಿಗೆ ಡೈರೆಕ್ಟಾಗಿ ನೀವು ಮೆಸೇಜ್ ಮಾಡಿ ನನಗೆ ಇದನ್ನು ಕಳಿಸ್ಕೊಡಿ ಅಂತ ಹೇಳಿದರೆ ಅವರು ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡ್ತಾರೆ. ಅದರಿಂದ ಅವ್ರಿಗೆ ತುಂಬಾ ಸಹಾಯ ಆಗುತ್ತೆ. ಅವ್ರ ಬಿಸ್ನೆಸ್ಗೂ ಕೂಡ ಹೆಲ್ಪ್ ಆದಂಗೆ ಆಗುತ್ತೆ. ಅದರಿಂದ ಅವ್ರ ಫಾದರ್ ಟ್ರೀಟ್ಮೆಂಟ್ಗೂ ಕೂಡ ಅವರು ಸಹಾಯ ಮಾಡ್ದಂಗೆ ಆಗುತ್ತೆ. ಸೊ ಈ ವ್ಲಾಗು ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.